ಪ್ರೈಸ್ ಅಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಜಕರ್ಯನು 9ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಆಲಯದ ಸುತ್ತಲೂ ಪಾಳೆಯ ಹಾಕಿ ಕಾವಲಾಗಿರುವೆನು, ಇನ್ನು ಮುಂದೆ ಯಾವ ಬಾಧಕನು ನನ್ನ ಜನರ ಮೇಲೆ ಬೀಳನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನೇ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನಾನು ನನ್ನ ಆಲಯದ ಸುತ್ತಲೂ ನಾನು ಏನ್ ಮಾಡುವೆನು, ಪಾಳೆಯವನ್ನ ಹಾಕಿ ಕಾವಲಾಗಿರುವೆನು ಎಂದು ಆತನು ಮಾತನಾಡುವವನಾಗಿದ್ದಾನೆ. ದೇವರು ನಮ್ಮ ಸುತ್ತಲೂ ಆತನು ಗೋಡೆಯನ್ನ ಆಗಿ ನಿಂತು, ದೇವರು ನಮ್ಮನ್ನ ಜೊತೆಗಾರನಾಗಿ ನಿಂತು ಕಾವಲಾಗಿ ಇರುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಯಾವ ಬಾಧಕನು ನಮ್ಮನ್ನ ಏನ್ ಮಾಡುವುದಿಲ್ಲವಂತೆ, ಬಾಧಿಸುವುದಿಲ್ಲವಂತೆ. ಯಾವ ಬಾಧಕನು ನನ್ನ ಜನರ ಮೇಲೆ ಬೀಳನು ಎಂದು ಆತನು ಮಾತನಾಡುವವನಾಗಿದ್ದಾನೆ. ಇವತ್ತು ನಮ್ಮ ಕುಟುಂಬದ ಸುತ್ತಲೂ ದೇವರು ನಮ್ಮ ಜೊತೆಗಾರನಾಗಿ ಇರುವವರಾಗಿದ್ದಾರೆ. ನಮ್ಮ ಸಭೆಯ ಸುತ್ತಲೂ ಕರ್ತನು ಕಾವಲಾಗಿರುವವನಾಗಿದ್ದಾನೆ. ನಮ್ಮ ಕೆಲಸದ ಸುತ್ತಲೂ ಕರ್ತನು ಕಾವಲಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ಸೈತಾನನು ನಮ್ಮ ಮೇಲೆ ಬಾಧಕವನ್ನು ಕೊಂಡು ಬಂದಾಗಲೂ ದೇವರು ನಮ್ಮ ಜೊತೆಗಾರನಾಗಿ ನಿಂತು ಒಂದು ಕಾವಲನ್ನು ಉಂಟು ಮಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಯಾವ ವಿಧವಾದ ಒಂದು ಬಾಧೆ ನಮ್ಮ ಮೇಲೆ ಅದೇನ್ ಮಾಡುವುದಿಲ್ಲ, ಬರುವುದಿಲ್ಲ ಎಂದು ಕರ್ತನು ಇಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಯಾಕೆಂದರೆ ಆತನು ನಮ್ಮ ಸುತ್ತಲೂ ಆತನೇನಾಗಿದ್ದಾನೆ, ಕಾವಲನ್ನ ಉಂಟು ಮಾಡಿದ್ದಾನೆ. ರೋಗ ಅನ್ನುವಂತಹ ಒಂದು ಬಾಧೆ, ಸಾಲ ಅನ್ನುವಂತಹ ಒಂದು ಬಾಧೆ, ಕಣ್ಣೀರ್ ಅನ್ನುವಂತಹ ಬಾಧೆ, ರೋಗ ಅನ್ನುವಂತಹ ಬಾಧೆ, ಎಲ್ಲಾ ಬಾಧೆಗಳಿಂದ ದೇವರು ನಮ್ಮನ್ನ ತಪ್ಪಿಸಿ ನಮ್ಮ ಜೊತೆಗಾರನಾಗಿಯೇ ನಿಂತು ಅನುದಿನವೂ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ನಾವು ಇವತ್ತು ಅನೇಕ ವಾರ್ತಿ ನಾವು ನೆನೆಸ್ತೇವೆ, ನನ್ನ ಕುಟುಂಬವನ್ನ ಯಾರು ಕಾಯ್ತಾ ಇದ್ದಾರೆ, ನಾನು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ಒಬ್ಬಂಟಿಗನಾಗಿ ಬರ್ತಾ ಇದ್ದೇನಲ್ವಾ, ಯಾರು ನನ್ನ ಜೊತೆಗಾರನಾಗಿದ್ದಾರೆ ಎಂದು ಅನೇಕ ವಾರ್ತಿ ನಾವು ನೆನೆಸುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಿ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಆತನು ನಮ್ಮ ಕುಟುಂಬದ ಸುತ್ತಲೂ ಕಾವಲಾಗಿ ನಿಂತಿರುವವನಾಗಿದ್ದಾನೆ. ನಾವು ಒಬ್ಬಂಟಿಗರಾಗಿ ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ಕರ್ತನು ನಮ್ಮ ಸುತ್ತಲೂ ಮಾರ್ಗವಾಗಿ ನಿಂತಿರುವವನಾಗಿದ್ದಾನೆ. ನಮ್ಮ ಕಣ್ಣೀರನ್ನು ನೋಡುವವನಾಗಿದ್ದಾನೆ, ನಮ್ಮ ವೇದನೆಗಳನ್ನ ನೋಡುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವ ಬಾಧೆಗಳನ್ನ ಆತನು ಗ್ರಹಿಸಿಕೊಂಡವನಾತನಾಗಿದ್ದಾನೆ. ನಮ್ಮ ಬಾಧೆಗಳಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡಿ ಕಾವಲಾಗಿ ನಿಂತು ದೇವರು ನಮಗೆ ಒಂದು ಜಯವನ್ನು ಅನುಗ್ರಹಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸತಿಸು ಕರ್ತನೆ. ನಿನ್ನ ಜನರ ಸುತ್ತಲೂ, ನಿನ್ನ ಆಲಯದ ಸುತ್ತಲೂ ನಿನ್ನ ಕಾವಲನ್ನು ಉಂಟು ಮಾಡಿ ನಿನ್ನ ಜನರನ್ನ ಎಲ್ಲ ವಿಧವಾದ ಬಾಧೆಗಳಿಂದ ತಪ್ಪಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.